ಮತ್ತೊಮ್ಮೆ ಚಹಾ ಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಹುಬ್ಬಳ್ಳಿಯಾಗ ನಾಳೆಯಿಂದ ಡಾಕ್ಟರ್ ರಾಜ್ ಕಪ್ ಕ್ರಿಕೆಟ್ ಪಂದ್ಯಾವಳಿ ಶುರು ಆಕೈತಿ. ಅದಕ್ಕಾಗಿ ಹುಬ್ಬಳ್ಳಿ ನೆಹರು ಸ್ಟೇಡಿಯಂ ಸಜ್ಜಾಗೈತಿ. ಇನ್ನು ಸ್ವಲ್ಪ ಹೊತ್ನ್ಯಾಗ ಉದ್ಘಾಟನಾ ಸಮಾರಂಭನೂ ರಂಗೇರ್ತೈತಿ. ಅದ್ರಾಗ ಭಾಗವಹಿಸಾಕಂತ ಸಿನಿಮಾ ಕಲಾವಿದರೆಲ್ಲರೂ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಹೈಟೆಕ್ ಬಸ್ನ್ಯಾಗ ಹೊಂಟಾರ. Tendulkar takes his stance. The bowler is coming on to bowl. It's a lower pitch ball. Beautifully drawn between cover and extra shot. And it's not. ಹುಬ್ಬಳ್ಳಿ ನೆಹರು ಗ್ರೌಂಡ್ ಹೊಸ ಹುರುಪಿಲೆ ಸಜ್ಜಾಗೈತಿ. ಎಲ್ಲಿ ನೋಡಿದ್ರು ಸಿನಿಮಾ ನಟರ ಕಟೌಟ್ಗಳು ರಾರಾಜಿಸಕ್ ಹತ್ಯಾವ. ನಾಳೆಯಿಂದ ರಾಜ್ ಕಪ್ ಟೂರ್ನಮೆಂಟ್ ನಡೀತೈತೆ. ಇದ್ರಾಗ 8 ಟೀಮ್ ಅದಾವ. ಎಲ್ಲಾ ಟೀಮ್ಗಳು ಗೆಲ್ಲು ಕಸರತ್ತು ನಡೆಸ್ತಾವೋ. ಶಿವರಾಜ್ ಕುಮಾರ್, ದರ್ಶನ್, ವಿಜಯ್ ಅಷ್ಟ ಅಲ್ದ ಎಲ್ಲಾ ಕಲಾವಿದ್ರು ಇಲ್ಲೇ ಕ್ರಿಕೆಟ್ ಆಡ್ತಾರ. ಇನ್ನ ಆಟ ಎಂಜಾಯ್ ಮಾಡ್ಲಿಕ್ಕೆ ನಟಿಮಣಿಗಳು ಬರ್ತಾರ. ತುಂಬಾ ಖುಷಿ ಆಗ್ತಾ ಇದೆ. ನಾವು ರಾಜ್ ಕಪ್ ನ ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಸೊ ಎಲ್ಲಾ ಟೀಮ್ಗೂ ಸಪೋರ್ಟ್ ಮಾಡ್ತಾ ಇದೀವಿ. ಎಲ್ಲರೂ ನಮ್ಮವರೇ, ಸೊ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ರಾಜ್ ಕಪ್ ಟೂರ್ನಮೆಂಟ್ ಆಡಾಕ ಬೆಂಗಳೂರಿನಿಂದ ಕಲಾವಿದ್ರು ಹೊಂಟಾರ. ಕಂಠೀರವ ಸ್ಟೇಡಿಯಂನಿಂದ ವೋಲ್ವೋ ಬಸ್ನಾಗ ಇವತ್ ಮುಂಜಾನೆ ಹುಬ್ಬಳ್ಳಿ ಕಡೆ ಪ್ರಯಾಣ ಬೆಳೆಸಾರ. ಹುಬ್ಬಳ್ಳಿಯೊಳಗ ರಾಜ್ ಕಪ್ ಗೆಲ್ಲು ಹುಮ್ಮಸ್ನಾಗ ಅದಾರ. ಇನ್ನೇನು ಸ್ವಲ್ಪ ಹೊತ್ನಾಗ ನೆಹರು ಮೈದಾನದಾಗ ಕಾರ್ಯಕ್ರಮದ ಉದ್ಘಾಟನಾ ನಡೀತದ. ಮಸ್ತ್ ಮಸ್ತ್ ಹಾಡು ಡ್ಯಾನ್ಸ್ ಇರ್ತೈತಿ ಅಂತ ಬ್ಯಾರೆ ಹೇಳಬೇಕಿಲ್ಲ, ಹೌದಿಲ್ಲೋ? ಹುಬ್ಬಳ್ಳಿಯಲ್ಲಂತೂ ಅದ್ಭುತವಾದ ಕನ್ನಡದ ಹಬ್ಬನೇ ಇರುತ್ತೆ. ಸೊ ಈ ಎಲ್ಲ ಕನ್ನಡದ ಹಬ್ಬಗಳನ್ನು ನಾವು ಪ್ರತಿಕ್ಷಣ ಸುವರ್ಣ ನ್ಯೂಸ್ 24/7 ಅಲ್ಲಿ ತರ್ತಾ ಇದ್ದೀವಿ. ಪ್ರೇಕ್ಷಕರೇ, ವೀಕ್ಷಕರೇ, ನೀವು ಯಾವುದೇ ಕಾರ್ಯಕ್ರಮಗಳಿದ್ರು ಅದನ್ನ ಬಿಟ್ಟು ನಮ್ಮ ಚಾನೆಲ್ನ 24/7 ಸುವರ್ಣ ನ್ಯೂಸ್ ನೋಡ್ತಾ ಇರಿ. ಅದ್ಭುತವಾದ ಮಜಾ ತಗೊಳ್ಳಿ. ನಾವು ನಿಮ್ಮ ಜೊತೆ ಎಂಜಾಯ್ ಮಾಡೋಣ. ಹಸಮಣೆಗೆ ಮದುವೆ ಮುಗಿದರೆ ರಾತ್ರಿಯೇ ಮೆರವಣಿಗೆ, ನಡೆ ನಡೆ ಮೆಲ್ಲಗೆ ದುಂಡು ದಿಂಡು ಒಟ್ನಾಗ ಹುಬ್ಬಳ್ಳಿ ಮಂದಿಗೆ ಇನ್ನ 3 ದಿನ ಹಬ್ಬ ಇದ್ದಂಗ್ ನೋಡ್ರಿ. ಸುವರ್ಣ ನ್ಯೂಸ್ ಸಹಯೋಗದಾಗ ಈ ಟೂರ್ನಮೆಂಟ್ ನಡೀತೈತೆ. ಸಿನಿಮಾ ನಟ ನಟಿಯರ ಆಟ ಹುಡುಗಾಟದ ಬಗ್ಗೆ ನಾವು ನಿರಂತರವಾಗಿ ವರದಿ ಪ್ರಸಾರ ಮಾಡ್ತೇವೆ. ನೋಡಿ, ಮಸ್ತ್ ಎಂಜಾಯ್ ಮಾಡ್ರಿ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಒಬ್ಬೊಬ್ಬರಿಗೆ ಒಂದೊಂದು ಥರ ಖಯಾಲಿ ಇರ್ತೈತಿ. ಹಾಡೋದು, ಚಿತ್ರ ಬಿಡಿಸೋದು, ಸಂಗೀತ ಸಾಧನ ಮಾಡೋದು. ಹಿಂಗ ರಾಯಚೂರ್ದಾಗ ಉರ್ದು ಸಾಲಿ ಮಾಸ್ತರ್ ಒಬ್ರಿಗೆ ರೂಪಾಯಿ ಸಂಗ್ರಹ ಮಾಡೋ ಖಯಾಲಿ ಐತಿ. ಅವರ ಮನಿನ ಒಂದು ಮ್ಯೂಸಿಯಂ ಥರ ಆಗೈತಿ. ಬರ್ರಿ ಹಂಗಾದ್ರ ಆ ಮ್ಯೂಸಿಯಂ ಹೆಂಗೈತಿ ಅಂತ ನೋಡ್ಕೊಂಬರಮ್ಮ. ಇವರ ನೋಡ್ರಿ, ನಾಣ್ಯ ಸಂಗ್ರಹ ಮಾಡಿರೋ ಹೈಸ್ಕೂಲ್ ಮಾಸ್ತರ್ ಅಬ್ದುಲ್ ಖುದೂಸ್. ಇವರ ಹತ್ರ 550 ಸಂಸ್ಥಾನದ ರಾಜ ಮಹಾರಾಜರ ಕಾಲದ ಬಂಗಾರ, ಬೆಳ್ಳಿ ಮತ್ತು ತಾಮ್ರದ ನಾಣ್ಯ ಅದಾವ. ಇನ್ನು ಗಾಂಧಿ ಅಜ್ಜ ನೂಲು ನೇಯೋ ನೋಟು ಮತ್ತು ಇಂಗ್ಲಿಷರು ಪ್ರಿಂಟ್ ಮಾಡಿದ 5 ರೂಪಾಯಿ ನೋಟು ಸ್ಪೆಷಲ್ ಆಗದ್ ನೋಡ್ರಿ. ಮತ್ತ ಇವರ ಹತ್ರ ಬ್ಯಾರೆ ಬ್ಯಾರೆ ದೇಶದ ನೋಟುಗಳು ಅದಾವ. ಜಪಾನದ ಸಣ್ಣ ನೋಟು, ಬಾಂಗ್ಲಾದೇಶದ ಪ್ಲಾಸ್ಟಿಕ್ ನೋಟು, ಅಮೆರಿಕಾ ದೇಶದ 10ರಿಂದ ಹಿಡಿದು $100 ತನಕ ಒಂದೇ ಸೈಜ್ ಇರೋ ನೋಟುಗಳದಾವ. ಇಷ್ಟೆಲ್ಲ ಸಂಗ್ರಹ ಹೆಂಗ್ ಮಾಡಿದ್ರಿ ಅಂತ ಕೇಳಿದ್ರ ಅಬ್ದುಲ್ ಮಾಸ್ತರ್ ಏನಂತಾರ ಕೇಳ್ರಿ. 25-30 साल हो गए जमा करने लग के, और उसमें डिफरेंट भी आते हैं, बाद मिस प्रिंट नोट भी आते हैं. जैसे कि आप देखे होंगे 100 रुपये का नोट, वो बहुत लकीली मिल जाते हैं. बाद ढूंढने गए तो भी नहीं मिलते हो. अगर वो नोट को हम 10,000 देते तो कोई नहीं देते, सब 1 लाख देते नहीं देते. ಒಟ್ಟ 170 ದೇಶದಾಗಿನ ನೋಟ್ ಮತ್ತು ನಾಣ್ಯಗಳು ಇವರ ಹತ್ರ ಇದಾವ. ಇವರು ಕೂಡ ಕೆಲಸ ಮಾಡೋ ಮಾಸ್ತರ್ ಮಂದಿ ಅಬ್ದುಲ್ ಹವ್ಯಾಸಕ್ಕ ಖುಷಿ ಪಡ್ತಾರ. ಮತ್ತ ಅಬ್ದುಲ್ ಅವರ ಮಗಾನೂ ಇದಕ್ಕೆಲ್ಲ ಹೆಲ್ಪ್ ಮಾಡ್ತಾನಂತ. ये जहाँ भी जाते, जिस जगह भी जाते, कहीं पे भी जाते, कॉइन्स का सोचते हैं पहले, कॉइन्स कहाँ मिलते हैं क्या नहीं. और इनको अभी ऐसे चलते आ रहा, और हम भी थोड़ा बहुत हेल्प करते रहते. ಈ ಖಯಾಲಿಗ ತಮಗ್ ಬರೋ ಪಗಾರದಾಗ ಅರ್ಧ ರೊಕ್ಕ ಖರ್ಚಾಗೈತಿ ಅಂತಾರ ಅಬ್ದುಲ್ ಮಾಸ್ತರ್. ಅದೇನಾರ ಇರ್ಲಿ, ಇವ್ರ ಮನಿ ಒಂದು ಮ್ಯೂಸಿಯಂ ಆಗೈತಿ ಅಂದ್ರ ತಪ್ಪೇನಿಲ್ಲ ನೋಡ್ರಿ. ಗುರುರಾಜ್ ಹುಗಾರ್, ಸುವರ್ಣ ನ್ಯೂಸ್ 24/7, ರಾಯಚೂರು.